ಮತ್ತು ಒಂದಷ್ಟು ಏನಾದರೂ ಮೋಟಿವೇಶನಲ್ ಕ್ಲಾಸಸ್ಸು ಇನ್ನೇನಾದರೂ ಆ ಥರದ್ದಿದ್ದರೂ ನಮ್ಮ ಕಡೆಯಿಂದ ನಿಮ್ಮ ಜೊತೆ ನಿಂತ್ಕೊತೀವಿ. ಚಿಕ್ಕಬಳ್ಳಾಪುರ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಪ್ರಕಟವಾದ SSLC ಪರೀಕ್ಷೆಯಲ್ಲಿ ಎಲ್ಲ ಶಾಲೆಗಳಿಗಿಂತಲೂ ಒಟ್ಟು 127 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದು ಅವರೆಲ್ಲರೂ ಪಾಸಾಗಿ ಕ್ಷೇತ್ರದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬರುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ದರಿಂದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ DDPI ರಮೇಶ್ ರವರನ್ನು ಭೇಟಿ ಮಾಡಿ ಫೇಲ್ ಆಗಿರುವ ಎಲ್ಲ ಮಕ್ಕಳನ್ನು ಗುರುತಿಸಿ ವಿಶೇಷ ತರಬೇತಿ ನೀಡಿ ಅವರೆಲ್ಲರೂ ಮುಂದಿನ ಮೇ 18ರಂದು ನಡೆಯುವ ಪರೀಕ್ಷೆ 2 ಹಾಜರುಪಡಿಸಲು ಕ್ರಮ ವಹಿಸಬೇಕೆಂದು ಮನವಿ ಮಾಡಿದರು. 127 ಮಕ್ಕಳು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಮಂಚೇನಹಳ್ಳಿ ತಾಲೂಕಿನಲ್ಲಿ ಫೇಲ್ ಆಗಿದ್ದಾರೆ, ಅವರು ನಪಾಸ್ ಆಗಿದ್ದಾರೆ. ನನ್ನ ಉದ್ದೇಶ, ನಮ್ಮ ಕಳಕಳಿ ಏನಂತಂದರೆ ಆ 127 ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಬೇಕು. ಅವರು ನಪಾಸ್ ಆಗಿದ್ದಾರೆ, ಫೇಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮುಂದೆ ಬಿಟ್ಬಿಟ್ಟು ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅವರನ್ನು ಸಮಾಜದ ಜೊತೆ ತಗೊಂಡು ಹೋಗಬೇಕಾಗಿರುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಎಲ್ಲರೂ ಸಹ ಯಾರು ಪಾಸ್ ಆಗಿದ್ದಾರೆ, ಯಾರು ಮಾರ್ಕ್ಸ್ ತಗೊಂಡಿದ್ದಾರೆ ಅವ್ರನ್ನ ಹೊಗಳೋಂತಹ, ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸ ಮಾಡ್ತಿರೋ ಇದೇ ಸಮಯದಲ್ಲಿ ಫೇಲ್ ಆಗಿರುವಂಥ ಮಕ್ಕಳನ್ನು ಅಡ್ರೆಸ್ ಮಾಡಬೇಕಾಗಿರೋದು ಸಮಾಜದ ನಮ್ಮ ಕರ್ತವ್ಯ. 127 ಮಕ್ಕಳಿಗೆ ಈಗೇನು ಮೇ 17ನೇ ತಾರೀಕು ಸಪ್ಲಿಮೆಂಟ್ರಿ ಎಕ್ಸಾಮ್ ಇದೆ. ಆವತ್ತಿನ ಎಕ್ಸಾಮ್ಗೆ ಏನು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಜಿಲ್ಲಾಡಳಿತ, ತಾಲೂಕಾಡಳಿತ ಆ 127 ಮಕ್ಕಳನ್ನು ಮತ್ತೆ ಸಂಪರ್ಕಿಸಿ ಆ 127 ಮಕ್ಕಳು ಪಾಸ್ ಆಗೋ ರೀತಿ ಅವರನ್ನು ಪ್ರಿಪೇರ್ ಮಾಡಬೇಕು ಅಂತೇಳಿ ಇವತ್ತು ಬಂದು ನಮ್ಮ DDPI ಅವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಂದೀಪ್ ರೆಡ್ಡಿ, ಪಾಸಾಗಿರುವ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಆದರೆ ಫೇಲ್ ಆಗಿ ಮನೆಗಳಲ್ಲಿ ಉಳಿದುಕೊಂಡವರು ತಮ್ಮ ಭವಿಷ್ಯ ಹಾಳು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಅವರನ್ನು ಪಾಸ್ ಮಾಡಿ ಮುಖ್ಯ ವಾಹಿನಿಗೆ ತರಲು ಪ್ರಯತ್ನಿಸುತ್ತೇನೆ. ಮೇ 18ರಂದು ನಡೆಯುವ ಪರೀಕ್ಷೆಗೆ ಎಲ್ಲ ಮಕ್ಕಳನ್ನು ಪರೀಕ್ಷೆಗೆ ಕಟ್ಟಿಸಲು ಅವಕಾಶ, ವಿಶೇಷ ತರಬೇತಿ ನೀಡಲು, ಅವರು ಬಂದು ಹೋಗುವ ಪರೀಕ್ಷೆ ಶುಲ್ಕ ನೀಡಲು ನಾವು ಸಿದ್ಧರಾಗಿದ್ದು DDPI ಅವರಿಗೆ ಪ್ರತ್ಯೇಕ ಟ್ಯೂಷನ್ ಫೀಸ್ ಕಟ್ಟಲು ಸಿದ್ಧನಾಗಿದ್ದೇನೆ. ಒಟ್ಟಿನಲ್ಲಿ ಎಲ್ಲರೂ ಪಾಸಾಗಿ ನಮ್ಮ ಕ್ಷೇತ್ರ SSLCಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ತರುವುದು ನಮ್ಮ ಧ್ಯೇಯ ಉದ್ದೇಶವಾಗಿದೆ ಎಂದರು. ನಿಜಕ್ಕೂ ಇದನ್ನು ನಾನು ಅಭಿನಂದಿಸ್ತೀನಿ. ನಾನು ಆವಾಗಲೇ ಹೇಳಿದಾಗೆ ಇಡೀ ರಾಜ್ಯದಲ್ಲೇ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ. ಆ ಫಲಿತಾಂಶವನ್ನು ನಾನು ಸ್ವಾಗತ ಮಾಡ್ತೀನಿ. ಮಕ್ಕಳ ಭವಿಷ್ಯ ಇನ್ನೂ ಚೆನ್ನಾಗಾಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ನೀವು 3 ಸ್ಕೂಲ್ ಹೇಳ್ತಿದ್ದೀರಾ, ಎಲ್ಲ ಸ್ಕೂಲು 100ರಷ್ಟು ಫಲಿತಾಂಶ ಬರಬೇಕು ಅಂದರೆ ಈ 127 ಜನ ಮಕ್ಕಳು ಪಾಸ್ ಆಗಿಬಿಟ್ರೆ ಎಲ್ಲ ಸ್ಕೂಲುಗಳು 100ರಷ್ಟು ಫಲಿತಾಂಶ ಬರುತ್ತೆ. ಎಲ್ಲ ಸ್ಕೂಲುಗಳಿಗೂ ಸಮಾನ ಆಗಿರೋದ್ರಿಂದ ಆ 127 ಜನ ಮಕ್ಕಳು ಪಾಸ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಈ ವೇಳೆ ಟ್ರಸ್ಟ್ನ ಮುಖಂಡರು ಅಣಕನೂರು ವೆಂಕಟೇಶ್, ಸುನಿಲ್, ಸುಹಾಸ್, ಸಂದರ್ಶ್ ಇತರೆ ಮುಖಂಡರು ಇದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ TV, ಚಿಕ್ಕಬಳ್ಳಾಪುರ. ಮತ್ತೆ ಒಂದಷ್ಟು ಏನಾದರೂ ಮೋಟಿವೇಶನಲ್ ಕ್ಲಾಸಸ್ಸು ಇನ್ನೇನಾದರೂ ಆ ಥರದ್ದಿದ್ದರೂ ನಮ್ಮ ಕಡೆಯಿಂದ ನಿಮ್ಮ ಜೊತೆ ನಿಂತ್ಕೊತೀವಿ.